ಇವತ್ತು ರಾಜಸ್ಥಾನ್ ಮತ್ತು RCB ಮ್ಯಾಚ್ ಇದೆ. ಇವತ್ತು ಗೆದ್ದರೆ ನಾಳೆ SRH ಹೈದರಾಬಾದ್ ಜೊತೆ ಮ್ಯಾಚ್ ಆಡಬೇಕು. ಬಟ್ RCB ಈ ಬಾರಿ ಫೈನಲ್ ಹೋಗುತ್ತಾ ಅಂತೀರಾ? ಹೋಗುತ್ತೆ, ಇದೇ ಮೇಂಟೈನ್ ಮಾಡಿದ್ರೆ ಹೋಗ್ತಾರೆ ಫಾರ್ ಶೋರ್. ನೋಡೋಣ, ಇಟ್ಸ್ ಆಲ್ ಲಕ್ ಆ್ಯಂಡ್ ದೇರ್ ಎಫರ್ಟ್. ಮಾಡಿದ್ರೆ ಡೆಫಿನೆಟ್ಲಿ. ಈ ಸಲ ಕಪ್ಪು ನಮ್ಮದೇ ಅಲ್ಲ, ನಮ್ಮದು ಮಾಡ್ತಾರಾ ಅಂತ? ಫಿಂಗರ್ಸ್ ಕ್ರಾಸ್ಡ್, ನೋಡೋಣ. ನನಗೇನೋ ಕಪ್ ಬರುತ್ತೆ ಅನಿಸುತ್ತೆ RCBಗೆ, ಬಟ್ ನೋಡೋಣ, ಫಿಂಗರ್ಸ್ ಕ್ರಾಸ್ಡ್. ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಏನು ಹೇಳೋಕ್ಕೆ ಆದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ವೆರಿ ಡೆಡಿಕೇಟೆಡ್ ಅವರು. ಡೆಫಿನೆಟ್ಲಿ ಅವರು ಇಷ್ಟು ಎಫರ್ಟ್ ಹಾಕ್ಕೊಂಡು ಬಂದಿದ್ದಾರೆ ಅಂದರೆ ಇಟ್ ಮೀನ್ಸ್ ಅ ಲಾಟ್, ರೈಟ್? ಆ ಹಾರ್ಡ್ ವರ್ಕ್ ಇಲ್ಲ ಅಂದರೆ ಎಲ್ಲಿಂದ ಬರ್ತಾರೆ? ಇಟ್ಸ್ ನಾಟ್ ದ್ಯಾಟ್ ಈಸಿ ಅಲ್ವಾ? ಸೊ RCBಯಲ್ಲಿ ಕನ್ನಡಿಗರ ಪ್ಲೇಯರ್ಗಳೇ ಇಲ್ಲ ಜಾಸ್ತಿ. ಯಾಕೆ ಫಾರಿನ್ ಪ್ಲೇಯರ್ಸಿಗೆ ಪ್ರಿಫರೆನ್ಸ್ ಕೊಡ್ತಾರೆ ಅಂತ ಮ್ಯಾನೇಜ್ಮೆಂಟ್? ಅವ್ರ ಸ್ಟ್ರಾಟಜಿ ಇರ್ಬೋದೇನೋ, ಗೊತ್ತಿಲ್ಲ ನಮಗೆ ಅಲ್ವಾ? ಇಟ್ಸ್ ಲೈಕ್ ಬೇಕು ಅಂತಾನೆ ಯಾಕೆ ಕನ್ನಡಿಗರೇ ಇರಬೇಕು, ಎಲ್ಲ ಹೋಲ್ ಇಂಡಿಯಾ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅಂದರೆ ಬೇರೆಯವರು ಇರ್ಬೋದಲ್ಲ. ಇದು ಕಳೆದ ಭಾರತ ಆಸ್ಟ್ರೇಲಿಯಾ ಫೈನಲ್ ಬಿದ್ದಿತ್ತಲ್ಲಿ ವರ್ಲ್ಡ್ ಕಪ್ಪು, ಆವಾಗ ಅಹಮದಾಬಾದ್ ಪಿಚ್ಚಲ್ಲೇ ಇತ್ತು ಮ್ಯಾಚ್. ಅದು ಇವತ್ತಿನ ಇವತ್ತು ಅಲ್ಲಿ ಆಟ ನಡೀತಾ ಇದೆಯಲ್ಲ, ಅಲ್ಲೇ ಇವತ್ತು ಸಿಕ್ಕಿದ್ದು. ಬಟ್ ಈ ಬಾರಿ ಮ್ಯಾಕ್ಸ್ವೆಲ್ಗೆ ಮತ್ತು ಕ್ಯಾಮ್ರನ್ ಗ್ರೀನ್ಗೆ ಅಲ್ಲಿ ಅನುಭವ ಇದೆ. ಯಾಕಂದರೆ ಫೈನಲ್ ಅಂತ ತಲುಪಿದ್ರು, ಅಲ್ಲಿ ಕಪ್ಪು ಗೆದ್ಕೊಂಡು ಹೋಗಿದ್ದಾರೆ. ಅವ್ರಿಗೆ ಎಷ್ಟರ ಮಟ್ಟಿಗೆ ಹೆಲ್ಪ್ ಆಗುತ್ತೆ ಆ ಪಿಚ್ಚು ಅಂತ? ಮೊಟೆರಾ ಆ್ಯಕ್ಚುಲಿ ನರೇಂದ್ರ ಮೋದಿ ಸ್ಟೇಡಿಯಂ ಅವ್ರಿಗೆ ಈಸಿ ಆಗುತ್ತೆ ಅನ್ಸುತ್ತೆ. ಯಾಕಂದರೆ ಆಸ್ಟ್ರೇಲಿಯಾದಲ್ಲಿ ಮ್ಯಾಕ್ಸ್ವೆಲ್ ಚೆನ್ನಾಗಿ ಹೊಡೆದಿರೋದಲ್ವಾ. ಸೊ ಆಸ್ಟ್ರೇಲಿಯಾ ಟೀಮ್ ಗೆದ್ದಿದೆ ಅಲ್ಲಿ. ಸೊ ಮ್ಯಾಕ್ಸ್ವೆಲ್ ಅನುಭವ ಇದೆ ಗ್ರೀನಿಗೆ ಮತ್ತು ಇಬ್ಬರಿಗೂ ಇದೆ. ಸೊ ಇಲ್ಲಿ ಚೆನ್ನಾಗಿ ಆಡ್ತಾ ಅಂದ್ಕೊಂಡಿದ್ದೀನಿ ನಾನು. ಬಟ್ ಫಾರ್ಮಲ್ಲೇ ಇಲ್ಲಲ್ಲ ಮ್ಯಾಕ್ಸ್ವೆಲ್ ಲಾಸ್ಟ್ ಟೈಮ್ CSK ಮೇಲೆ ಆಡೋದಲ್ಲ. ಅವ್ರು ಮಾಡಿದ ಸ್ಕೋರಿಗೆ ಈ ಸರಿ RCB ಪ್ಲೇ ಆಫಿಗೆ ಹೋಗಿರೋದು. ಸೊ 20-30 ಸ್ಕೋರ್ ಹೊಡೆದ್ರೂ ಪರವಾಗಿಲ್ಲ, ಬಟ್ ಕಮ್ಮಿ ಬಾಲಲ್ಲಿ ಹೊಡಿತಿದಾರಲ್ಲ, ಇಟ್ಸ್ ಓಕೆ. ಮ್ಯಾಕ್ಸ್ವೆಲ್ ಆಡಬೇಕು, ಈ ಸಲ ಚೆನ್ನಾಗಿ ಆಡಬೇಕಷ್ಟೇ. ಈ ಬಾರಿ ಬೌಲರ್ಸ್ಗಳು ಅಷ್ಟೊಂದು ಫಸ್ಟ್ ಹಾಫ್ ಹೇಳ್ಕೊಳ್ಳೋಷ್ಟು ಆಡಲಿಲ್ಲ, ಬಟ್ ಈಗ ಕಮ್ ಬ್ಯಾಕ್ ಮಾಡಿದ್ದಾರೆ. ಇವತ್ತಿನ ಮ್ಯಾಚಲ್ಲಿ ಹೇಗೆ ಬೌಲಿಂಗ್ ಮಾಡ್ಬೋದು RCB ಅಂತ? ಸೊ ಯಶ್ ದಯಾಳ್ ಪರವಾಗಿಲ್ಲ, ಅವ್ರು ಚೆನ್ನಾಗಿ ಮಾಡ್ತಾರೆ. ಹೋದ್ಸಲಿ ಚೆನ್ನಾಗಿ ಮಾಡಿದ್ದಾರೆ. ಸ್ವಪ್ನಿಲ್ ಸಿಂಗ್ ಮೇಲೆ ಹೋಪ್ ಇದೆ. ಬಟ್ ಅವರೇ ಕಾಸ್ಟ್ಲಿ ಆಗ್ತಾ ಇದಾರಲ್ಲ ವೇಗಿ ಬೌಲರ್ಸ್ಗಳು, ಅಂದರೆ ಫಾಸ್ಟ್ ಬೌಲರ್. ಸಿರಾಜು ಸ್ವಲ್ಪ ಎಡುತ್ತಿದ್ದಾರೆ. ಸೊ ಸಿರಾಜು ಸ್ವಲ್ಪ ಪವರ್ ಪ್ಲೇಲಿ ಅವ್ರು ಚೆನ್ನಾಗಿ ವಿಕೆಟ್ ತೊಗೊಂಡ್ರೆ ಈಸಿ ಆಗುತ್ತೆ. ಫಸ್ಟ್ ಪವರ್ ಪ್ಲೇಲಿ ಸಂಜು ಸ್ಯಾಮ್ಸನ್ನು ಮತ್ತು ಯಶಸ್ವಿ ಜೈಸ್ವಾಲ್ ತೆಗೆದುಬಿಟ್ರೆ ನಮ್ಮ ಕಡೆ ಮ್ಯಾಚ್ ಆಗಿಬಿಡುತ್ತೆ. ಈಗಾಗಲೇ ರಾಜಸ್ಥಾನದಲ್ಲಿ ಜೋಸ್ ಬಟ್ಲರ್ ಇಲ್ಲ ಸರ್, ಅದೊಂದು ಅಡ್ವಾಂಟೇಜು RCBಗೆ. ಮತ್ತು ನಮ್ಮ ಜೈಸ್ವಾಲ್ ಅವರು ಈಗ ಸ್ವಲ್ಪ ತಮ್ಮ ಬ್ಯಾಟಿಂಗ್ನ ಫಾರ್ಮ್ ಕಳ್ಕೊಂಡಿದ್ದಾರೆ. ಅದು ನಮ್ಗೆ ಎಷ್ಟರ ಮಟ್ಟಿಗೆ ಅಡ್ವಾಂಟೇಜ್ ಆಗಬೇಕು RCBಗೆ ಅಂತ? ಆ್ಯಕ್ಚುಲಿ ಜೈಸ್ವಾಲ್ ಆಡಿದರೆ ಚೆನ್ನಾಗಿರುತ್ತೆ, ಯಾಕಂದರೆ ಟೀಮ್ ಇಂಡಿಯಾಗೆ ವರ್ಲ್ಡ್ ಕಪ್ಪಿಗೆ ಸೆಲೆಕ್ಷನ್ ಆಗಿರೋದ್ರಿಂದ ಒಳ್ಳೆಯದಾಗುತ್ತೆ. ಬಟ್ಲರ್ ಕೂಡ ಆಡ್ತಾ ಇಲ್ಲ ಅಂತ ಹೇಳಿದ್ರಿ ನೀವು, ಬಟ್ ಪಾಸಿಟಿವ್ ಇದೆ RCB ಗೆಲ್ಲುತ್ತೆ ಅಂತ. ಬಟ್ಲರ್ ಇಲ್ಲ ಟೀಮಲ್ಲಿ, ಅವರು ಪ್ರಾಕ್ಟೀಸಿಂಗ್ಗೆ ತಮ್ಮ ಊರಿಗೆ ಹೋದ್ರು, ಯಾಕಂದರೆ T20 ವರ್ಲ್ಡ್ ಕಪ್ ಸ್ಟಾರ್ಟ್ ಆಯಿತು. ಖಂಡಿತವಾಗಿ RCBಗೆ ವಿನ್ ಆಗುತ್ತೆ. ಯಾಕೆ ಅಂತ ಕೇಳಿದರೆ ಬಟ್ಲರ್ ಒಂದು ಮೇನ್ ಪಿಲ್ಲರ್ ಥರ ಇದ್ದರು ರಾಜಸ್ಥಾನ್ಗೆ. ಸೊ ಅದಕ್ಕೋಸ್ಕರ RCB 100% ವಿನ್ ಆಗುತ್ತೆ. ಎಷ್ಟರ ಮಟ್ಟಿಗೆ ಡಿಪೆಂಡೆನ್ಸಿ ಆಗಿದ್ದಾರೆ ಅಂತ ಸಂಜು ಸ್ಯಾಮ್ಸನ್ ಮತ್ತು ರಿಯಾನ್ ಪರಾಗ್ ಮೇಲೆ? ಸಂಜು ಸ್ಯಾಮ್ಸನ್ನು ಟೀಮ್ ಇಂಡಿಯಾಗೆ ಸೆಲೆಕ್ಷನ್ ಆಗಿರೋದು ಒಂದು ಪಾಸಿಟಿವ್ ಇದೆ. ಅವ್ನ ಮೈಂಡಲ್ಲಿ ಯಾವಾಗಲೂ ಪಾಸಿಟಿವ್ ಓಡ್ತಾನೆ ಇರುತ್ತೆ. ಜೊತೆಗೆ ರಿಯಾನ್ ಪರಾಗ್ ಕೂಡ ಒಳ್ಳೆ ಬ್ಯಾಟಿಂಗ್ ಮಾಡ್ತಾ ಇದ್ದಾನೆ, ಟಾಪ್ 5ನಲ್ಲೂ ಇದ್ದಾನೆ. ಸೊ ಅದಕ್ಕೋಸ್ಕರ ನೋಡಬೇಕು, ಟಫ್ ಫೈಟ್ ಇದೆ, ನೋಡಬೇಕು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.